ವಿವೇಕದ ದೀಪ. ತಲೆತಲಾಂತರದಿಂದ ಮೂಢನಂಬಿಕೆಗಳಲ್ಲಿ ಮುಳುಗಿರುವ ಒಂದು ಕುಟುಂಬವು ಕುತಂತ್ರದ ಗುರುವಿನ ಬಲೆಗೆ ಬೀಳುತ್ತದೆ. ಆದರೆ ದೂರವಿದ್ದ ಒಬ್ಬ ಸಂಬಂಧಿ ಪ್ರಾಚೀನ ತತ್ವಶಾಸ್ತ್ರದ ಶಕ್ತಿಯೊಂದಿಗೆ ಅವರ ನಂಬಿಕೆಗಳನ್ನು ಪ್ರಶ್ನಿಸಿ ಅವರನ್ನು ಆರ್ಥಿಕ ಮತ್ತು ಆಧ್ಯಾತ್ಮಿಕ ವಿನಾಶದಿಂದ ಉಳಿಸುತ್ತಾನೆ. ಪಾತ್ರಗಳು ಕ್ಯಾರೆಕ್ಟರ್ಸ್. ದಿಶಾ 40ರ ಆಸುಪಾಸು. ಶರ್ಮಾ ಕುಟುಂಬದ ಮುಖ್ಯಸ್ಥೆ, ತೀವ್ರ ಸಂಪ್ರದಾಯವಾದಿ ಮತ್ತು ಮೂಢನಂಬಿಕೆಯುಳ್ಳವಳು. ರವಿ 40ರ ಆಸುಪಾಸು. ದಿಶಾಳ ಪತಿ ಸದ್ಭಾವನೆಯುಳ್ಳವನಾದರೂ ಪತ್ನಿ ಮತ್ತು ಗುರುಗಳ ಮಾತಿಗೆ ಸುಲಭವಾಗಿ ಒಪ್ಪುವವನು. ಪ್ರಿಯಾ 18. ಅವರ ಮಗಳು ಬುದ್ಧಿವಂತೆ ಮತ್ತು ಸೂಕ್ಷ್ಮವಾಗಿ ಗಮನಿಸುವವಳು, ಆದರೆ ಆರಂಭದಲ್ಲಿ ಕುಟುಂಬದ ಕಟ್ಟುಪಾಡುಗಳಿಗೆ ಸಿಲುಕಿದವಳು. ನೇಹಾ 16. ಅವರ ಚಿಕ್ಕ ಮಗಳು ಬೇಗ ಪ್ರಭಾವಿತಳಾಗುವವಳು ಮತ್ತು ಸುಲಭವಾಗಿ ಹೆದರುವವಳು. ಸಿದ್ಧಾರ್ಥ 30ರ ಆಸುಪಾಸು. ದಿಶಾಳ ಸಹೋದರನ ಮಗ ಅಥವಾ ಸೋದರಳಿಯ, ತತ್ವಶಾಸ್ತ್ರದ ವಿದ್ವಾಂಸ, ಪ್ರಾಯೋಗಿಕ ಮತ್ತು ಒಳನೋಟವುಳ್ಳವನು. ಗುರೂಜಿ 50ರ ಆಸುಪಾಸು. ದಿ ಅವೇಕ್ನ್ಡ್ ಪಾತ್. ಜಾಗೃತ ಪಥ, ಪಂಥದ ಪ್ರಭಾವಿ ಮತ್ತು ಕುಶಲಿ ನಾಯಕ. ಜ್ಯೋತಿಷಿ 60ರ ಆಸುಪಾಸು. ಸ್ಥಳೀಯವಾಗಿ ಜನರನ್ನು ವಂಚಿಸುವ ಒಬ್ಬ ವಂಚಕ ಜ್ಯೋತಿಷಿ. ಶಾಂತಿ ಅತ್ತೆ 60ರ ಆಸುಪಾಸು. ರವಿಯ ತಂಗಿಯಕ್ಕ ಮತ್ತೊಬ್ಬ ಮೂಢನಂಬಿಕೆಯ ಬಲಿಪಶು ಹೊಸ ಪರಿಹಾರಗಳನ್ನು ತರುತ್ತಾಳೆ. ರಾಜ್ ಮಾವ 60ರ ಆಸುಪಾಸು. ದಿಶಾಳ ಸಹೋದರ ಪ್ರಾಯೋಗಿಕ ಮನೋಭಾವದವನಾದರೂ ದಿಶಾಳ ಒತ್ತಡಕ್ಕೆ ಸುಲಭವಾಗಿ ಮಣಿಯುವವನು. ಹಿನ್ನೆಲೆ ಸೆಟ್ಟಿಂಗ್. ಗಲಭೆಯ ಭಾರತೀಯ ನಗರ. ದೃಶ್ಯಗಳು ಶರ್ಮಾ ಕುಟುಂಬದ ಮನೆ, ಗುರೂಜಿಯ ವೈಭವದ ಆಶ್ರಮ ಮತ್ತು ಸಾರ್ವಜನಿಕ ಸ್ಥಳಗಳ ನಡುವೆ ಬದಲಾಗುತ್ತವೆ. ದೃಶ್ಯ 1. ಸೀನ್ 1. ಆಂತರಿಕ. ಶರ್ಮಾ ಮನೆ ಕೋಣೆ. ಹಗಲು. ಗಂಧದ ಹೊಗೆಯಿಂದ ಕೋಣೆಯ ವಾತಾವರಣ ಭಾರವಾಗಿದೆ. ದಿಶಾಳ ಮುಖದಲ್ಲಿ ಚಿಂತೆ. ಅವಳು ವಿವಿಧ ತಾಯತಗಳು ಮತ್ತು ವಿಗ್ರಹಗಳ ಸುತ್ತ ನೆಲದ ಮೇಲೆ ಕುಳಿತಿದ್ದಾಳೆ. ಉದ್ದನೆಯ ಗಡ್ಡ ಮತ್ತು ಒಳನೋಟದ ನಗೆಯಿರುವ ಜ್ಯೋತಿಷಿ ಹಿತ್ತಾಳೆಯ ಪಾತ್ರೆಯ ಮೇಲೆ ಮಂತ್ರಗಳನ್ನು ಪಠಿಸುತ್ತಾ ಆಗಾಗ್ಗೆ ಸಣ್ಣ ಬೆಂಕಿಗೆ ಏನನ್ನು ಸುರಿಯುತ್ತಿರುತ್ತಾನೆ. ರವಿ ಗಾಬರಿಯಿಂದ ನೋಡುತ್ತಿದ್ದಾನೆ ಮತ್ತು ಪ್ರಿಯಾ ಹಾಗೂ ನೇಹಾ ಭಯ ಮತ್ತು ಸಂದೇಹದ ಮಿಶ್ರ ಭಾವನೆಗಳೊಂದಿಗೆ ಬಾಗಿಲಿನಲ್ಲಿ ನಿಂತಿದ್ದಾರೆ. ಜ್ಯೋತಿಷಿ ನಾಟಕೀಯವಾಗಿ ಗಡಸು ಧ್ವನಿಯಲ್ಲಿ. ರಾಹು ಮತ್ತು ಕೇತುವಿನ ಸಂಯೋಗ ನಿಮ್ಮ ಕುಟುಂಬದ ಅದೃಷ್ಟದ ಮೇಲೆ ಕತ್ತಲೆ ಕವಿದಿದೆ. ದಿಶಾ ಜಿ ದೃಷ್ಟಿ ಬಲು ಪ್ರಬಲವಾಗಿದೆ. ದಿಶಾ ಎದೆ ಹಿಡಿದು ಆಶ್ಚರ್ಯದಿಂದ ನಿಟ್ಟುಸಿರು ಬಿಡುತ್ತಾಳೆ. ದಿಶಾ ನಡುಗುವ ಧ್ವನಿಯಲ್ಲಿ, ನನಗೆ ಗೊತ್ತಿತ್ತು ಜ್ಯೋತಿಷಿ, ನನ್ನ ಮಲ್ಲಿಗೆ ಗಿಡ ಇವತ್ತು ಒಣಗಿ ಹೋಯಿತು. ಇದು ಒಂದು ಸೂಚನೆ. ರವಿ ಆತಂಕದಿಂದ, ಜ್ಯೋತಿಷಿ ನಾವೇನು ಮಾಡಬೇಕು, ನಮ್ಮ ವ್ಯಾಪಾರ ಬಹಳ ನಿಧಾನವಾಗಿದೆ. ಜ್ಯೋತಿಷಿ ರಹಸ್ಯವಾಗಿ ಕೈ ಬೀಸುತ್ತಾ, ಒಂದು ವಿಶೇಷ ಪೂಜೆ. ಪ್ರಾಚೀನ ಆತ್ಮಗಳಿಂದ ಆಶೀರ್ವದಿಸಲ್ಪಟ್ಟ ಶಕ್ತಿಶಾಲಿ ತಾಯತ. ಆದರೆ ಅದಕ್ಕೆ ಒಂದು ದೊಡ್ಡ ಕಾಣಿಕೆ ಬೇಕು. ಈ ಕಾಸ್ಮಿಕ್ ಶಕ್ತಿಗಳನ್ನು ಸಮಾಧಾನಪಡಿಸಲು. ನೇಹಾ ಪಕ್ಕದಲ್ಲಿ ಅಡಗಿ ಅಳುವಿನ ಧ್ವನಿ ಹೊರಡಿಸುತ್ತಾಳೆ. ಪ್ರಿಯಾ ಕಣ್ಣುಗಳನ್ನು ಉರುಳಿಸುತ್ತಾಳೆ, ಆದರೆ ದಿಶಾ ಅವಳ ಕಡೆ ನೋಡಿದಾಗ ತಕ್ಷಣ ಅದನ್ನು ಮರೆಮಾಡುತ್ತಾಳೆ. ದಿಶಾ, ಏನಾದರೂ ಸರಿಯೇ ಜ್ಯೋತಿಷಿ, ಈ ಶಾಪವನ್ನು ತೆಗೆದುಹಾಕಲು ನಾವೇನು ಬೇಕಾದರೂ ಮಾಡುತ್ತೇವೆ. ಪರದೆ ಮಸುಕು. ದೃಶ್ಯ 2. ಸೀನ್ 2. ಆಂತರಿಕ. ಶರ್ಮಾ ಮನೆ ಊಟದ ಕೋಣೆ. ರಾತ್ರಿ. ಇನ್ ಶರ್ಮಾ ಹೌಸ್ ಡೈನಿಂಗ್ ರೂಮ್. ನೈಟ್. ಒಂದು ವಾರದ ನಂತರ ಕುಟುಂಬವು ಬಿಗಿಯಾದ ಮೌನದಲ್ಲಿ ಊಟ ಮಾಡುತ್ತಿದೆ. ಶಾಂತಿ ಅತ್ತೆ ಮತ್ತು ರಾಜ್ ಮಾವ ಕೂಡ ಇದ್ದಾರೆ. ವಾತಾವರಣ ಬಿಗುವಾಗಿದೆ. ಶಾಂತಿ ಅತ್ತೆ ಪಿಸುಗುಡುತ್ತಾ, ಆ ಜ್ಯೋತಿಷಿ ನನ್ನ ಕೆಮ್ಮಿಗೆ ಪೂರ್ವಜರ ಆತ್ಮ ಕಾರಣ ಎಂದು ಹೇಳಿದರು. ನನಗೆ ಒಂದು ವಿಶೇಷ ಬೇರು ಜಗಿಯಲು ಕೊಟ್ಟಿದ್ದಾರೆ.
ಅವಳು ತನ್ನ ಚೀಲದಿಂದ ಗಂಟು ಬಿದ್ದ ಕಪ್ಪಾದ ಬೇರನ್ನು ತೆಗೆದು ಕಚ್ಚುತ್ತಾ ಮುಖ ಸಿಂಡರಿಸುತ್ತಾಳೆ. ರಾಜ್ ಮಾವ ನಿಟ್ಟುಸಿರು ಬಿಡುತ್ತಾ, ದಿಶಾ ಈ ಬಾರಿ ಎಷ್ಟು ತೆಗೆದುಕೊಂಡ ಆತ ಆ ತಾಯತ ನೋಡಿದರೆ ಅಗ್ಗದ ಒಡವೆ ಹಾಗೆ ಕಾಣಿಸುತ್ತಿದೆ. ದಿಶಾ ರಕ್ಷಣಾತ್ಮಕವಾಗಿ, ಅಪಚಾರ ಮಾಡಬೇಡ ರಾಜ್, ಅದು ನಮ್ಮನ್ನು ರಕ್ಷಿಸುತ್ತದೆ ಮತ್ತು ಮಲ್ಲಿಗೆ ಗಿಡ ಅದು ಈಗ ಚೇತರಿಸಿಕೊಳ್ಳುತ್ತಿದೆ ನೋಡಿದೆಯಾ. ಅವಳು ಕಿಟಕಿಯ ಮೇಲೆ ಇಟ್ಟಿರುವ ಸ್ವಲ್ಪ ಒಣಗಿದ ಮಲ್ಲಿಗೆ ಗಿಡದ ಕಡೆಗೆ ಕೈ ಸನ್ನೆ ಮಾಡುತ್ತಾಳೆ. ಪ್ರಿಯಾ ಮತ್ತು ನೇಹಾ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಪ್ರಿಯಾ ನಿಧಾನವಾಗಿ, ಒಂದ್ಸಲ ನೀರು ಬೇಕಾಗಿದೆಯಷ್ಟೇ ಇರಬಹುದು ಅಮ್ಮ. ದಿಶಾ ಕೋಪದಿಂದ, ಮುಂದೆ ಮಾತನಾಡುವಂತಿಲ್ಲ ಪ್ರಿಯಾ, ನಿನಗೆ ಈ ಆಳವಾದ ಆಧ್ಯಾತ್ಮಿಕ ವಿಷಯಗಳು ಅರ್ಥವಾಗುವುದಿಲ್ಲ. ಅಷ್ಟರಲ್ಲಿ ಬಾಗಿಲ ಗಂಟೆ ಬಾರಿಸುತ್ತದೆ. ರವಿ ಹೋಗಿ ಬಾಗಿಲು ತೆರೆಯುತ್ತಾನೆ. ರವಿ ಹಜಾರದಿಂದ, ಸಿದ್ಧಾರ್ಥ ಏನ್ ಸರ್ಪ್ರೈಸ್. ಸಿದ್ಧಾರ್ಥ ಒಳಗೆ ಬರುತ್ತಾನೆ. ಅವನು ಚೆನ್ನಾಗಿ ಉಡುಗೆ ಧರಿಸಿದ್ದಾನೆ, ಪ್ರಾಯೋಗಿಕ ಬುದ್ಧಿ ಮತ್ತು ತೀಕ್ಷ್ಣವಾದ ನೋಟವಿದೆ. ಅವನ ಕೈಯಲ್ಲಿ ಒಂದು ಸಣ್ಣ ಬ್ಯಾಗ್ ಇದೆ. ಅವನು ಎಲ್ಲರಿಗೂ ಆತ್ಮೀಯವಾಗಿ ನಮಸ್ಕರಿಸುತ್ತಾನೆ. ಪ್ರಿಯಾ ಮತ್ತು ನೇಹಾ ಮೇಲೆ ಆತಂಕದ ಸುಳಿವಿನೊಂದಿಗೆ ಅವನ ಕಣ್ಣುಗಳು ನಿಲ್ಲುತ್ತವೆ. ಸಿದ್ಧಾರ್ಥ, ನಮಸ್ತೆ ಆಂಟಿ ಅಂಕಲ್, ನಾನು ಇಲ್ಲಿ ಒಂದು ಕಾನ್ಫರೆನ್ಸ್ಗೋಸ್ಕರ ಬಂದಿದ್ದೆ, ಹಾಗಾಗಿ ನಿಮ್ಮನ್ನ ನೋಡಿ ಹೋಗೋಣ ಅಂತ ಬಂದೆ. ದಿಶಾ ಒತ್ತಾಯದ ನಗು. ಸಿದ್ಧಾರ್ಥ, ನೀನು ಬರೋದೇ ಇಲ್ಲ, ನಿನ್ನ ಪುಸ್ತಕಗಳ ಜೊತೆ ಬ್ಯುಸಿಯೇ ಇರ್ತೀಯಲ್ವಾ. ಸಿದ್ಧಾರ್ಥ ನಿಧಾನವಾಗಿ ನಗುತ್ತಾನೆ. ಸಿದ್ಧಾರ್ಥ, ಹೌದು ಆಂಟಿ, ಜಗತ್ತನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ, ಒಂದೊಂದೇ ಪುಟ ಓದಿ. ಇಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ಭಾವಿಸುತ್ತೇನೆ. ಅವನು ದಿಶಾಳ ಮಣಿಕಟ್ಟಿನ ಮೇಲೆ ಇರುವ ತಾಯತ ಮತ್ತು ಇನ್ನೂ ಉಳಿದಿರುವ ಧೂಪದ ವಾಸನೆಯನ್ನು ಗಮನಿಸುತ್ತಾನೆ. ಪರದೆ ಮಸುಕು. ದೃಶ್ಯ 3, ಸೀನ್ 3. ಆಂತರಿಕ ಶರ್ಮಾ ಮನೆ ಕೋಣೆ ರಾತ್ರಿ. ಇನ್ ಶರ್ಮಾ ಹೌಸ್ ಲಿವಿಂಗ್ ರೂಮ್ ನೈಟ್. ಅದೇ ರಾತ್ರಿ ತಡವಾಗಿ ಸಿದ್ಧಾರ್ಥ ಪ್ರಿಯಾ ಜೊತೆ ಸೋಫಾದಲ್ಲಿ ಕುಳಿತು ಅವಳ ಪಠ್ಯಪುಸ್ತಕಗಳನ್ನು ನೋಡುತ್ತಿದ್ದಾನೆ. ದಿಶಾ, ರವಿ ಮತ್ತು ಇತರರು ಇನ್ನೊಂದು ಕೋಣೆಯಲ್ಲಿ ತಮ್ಮ ಇತ್ತೀಚಿನ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಪ್ರಿಯಾ ಹತಾಶಳಾಗಿ, ನನಗೆ ಅರ್ಥವಾಗುತ್ತಿಲ್ಲ ಅಂಕಲ್. ಅಮ್ಮ ಮತ್ತು ಅಪ್ಪ ಈ ಪೂಜೆ ಮತ್ತು ಪರಿಹಾರಗಳಿಗಾಗಿ ತುಂಬಾ ಹಣ ಖರ್ಚು ಮಾಡುತ್ತಿದ್ದಾರೆ. ನಮ್ಮ ಉಳಿತಾಯ ಕರಗುತ್ತಿದೆ. ಸಿದ್ಧಾರ್ಥ ಗಮನವಿಟ್ಟು ಕೇಳುತ್ತಾ, ನಿನ್ನ ಅನಿಸಿಕೆ ಏನು? ಈ ಶಾಪ ಮತ್ತು ದೃಷ್ಟಿಗಳಲ್ಲಿ ನಿನಗೆ ನಂಬಿಕೆ ಇದೆಯೇ? ಪ್ರಿಯಾ, ಗೊತ್ತಿಲ್ಲ, ನನ್ನ ಮನಸ್ಸಿನ ಒಂದು ಭಾಗಕ್ಕೆ ಇದು ಪೂರ್ತಿ ಅಸಂಬದ್ಧ ಅನಿಸುತ್ತದೆ, ಆದರೆ ನಮ್ಮ ಸುತ್ತಮುತ್ತ ಇರುವ ಎಲ್ಲರೂ ಇದನ್ನು ನಂಬುತ್ತಾರೆ. ಪ್ರಶ್ನಿಸಿದರೆ ಅಮ್ಮ ತುಂಬಾ ಕೋಪ ಮಾಡಿಕೊಳ್ಳುತ್ತಾಳೆ. ಸಿದ್ಧಾರ್ಥ ಆಲೋಚಿಸುತ್ತಾ, ಯೋಗದ ಈ ವ್ಯವಸ್ಥೆಗಳಲ್ಲಿ ರಹಸ್ಯವಾದ ಮತ್ತು ನಿಗೂಢವಾದ ಯಾವುದನ್ನಾದರೂ ಕೂಡಲೇ ನಿರಾಕರಿಸಬೇಕು. ಇದರ ಅರ್ಥ ಏನು ಗೊತ್ತಾ ಪ್ರಿಯಾ? ಪ್ರಿಯಾ ತಲೆ ಅಲ್ಲಾಡಿಸುತ್ತಾಳೆ. ಸಿದ್ಧಾರ್ಥ, ಅಂದರೆ ನಿಜವಾದ ಜ್ಞಾನ, ನಿಜವಾದ ತಿಳುವಳಿಕೆ ನೆರಳಿನಲ್ಲಿ ಅಡಗಿರುವುದಿಲ್ಲ. ಅದು ಪರೀಕ್ಷೆಯನ್ನು ಸ್ವಾಗತಿಸುತ್ತದೆ. ಯಾರಾದರೂ ನಿನಗೆ ರಹಸ್ಯ ಎಂದು ಹೇಳಿ ನೀನು ಕಾರಣವಿಲ್ಲದೆ, ಪುರಾವೆಯಿಲ್ಲದೆ ಕುರುಡಾಗಿ ನಂಬಬೇಕು ಅಂದರೆ ಆಗ ನೀನು ಎಚ್ಚರಿಕೆ ವಹಿಸಬೇಕು. ಪ್ರಿಯಾ, ಆದರೆ ವಿಶ್ವಾಸದ, ಶ್ರದ್ಧೆಯ ಬಗ್ಗೆ ಏನು? ಸಿದ್ಧಾರ್ಥ, ವಿಶ್ವಾಸ ಮುಖ್ಯ, ಆದರೆ ಅದು ಕುರುಡಾಗಿರಬಾರದು. ಕುರುಡಾಗಿ ನಂಬುವುದು ತಪ್ಪು. ನೀವು ನಿಮ್ಮದೇ ಆದ ವಿವೇಚನೆ ಮತ್ತು ತೀರ್ಪನ್ನು ಬಳಸಬೇಕು. ನೀವು ಅಭ್ಯಾಸ ಮಾಡಬೇಕು ಮತ್ತು ಈ ವಿಷಯಗಳು ನಿಜವಾಗಿ ನಡೆಯುತ್ತವೆಯೇ ಇಲ್ಲವೇ ಎಂದು ನೋಡಬೇಕು. ಯೋಚಿಸು ಪ್ರಿಯಾ, ಒಂದು ವಿಷಯ ನಿಜವಾಗಿಯೂ ಪ್ರಯೋಜನಕಾರಿಯಾಗಿದ್ದರೆ, ನಿಜವಾಗಿಯೂ ಶಕ್ತಿಶಾಲಿಯಾಗಿದ್ದರೆ ಅದನ್ನು ಏಕೆ ನಿಗೂಢತೆ ಮತ್ತು ಭಯದಲ್ಲಿ ಮುಚ್ಚಿಡಬೇಕು?
ನೇಹಾ ಒಳಗೆ ಬರುತ್ತಾಳೆ. ತನ್ನ ಮಣಿಕಟ್ಟಿನ ಸುತ್ತ ಹೊಸದಾದ ಪ್ರಕಾಶಮಾನವಾದ ದಾರವನ್ನು ಬಿಗಿಯಾಗಿ ಹಿಡಿದಿದ್ದಾಳೆ. ನೇಹಾ, ಗುರೂಜಿ ಇದನ್ನು ನನಗೆ ಕೊಟ್ಟರು. ಇದು ಕೆಟ್ಟ ಕನಸುಗಳಿಂದ ನನ್ನನ್ನು ರಕ್ಷಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಸಿದ್ಧಾರ್ಥ ದಾರವನ್ನು ನಂತರ ನೇಹಾಳ ಆತಂಕದ ಮುಖವನ್ನು ನೋಡುತ್ತಾನೆ. ಸಿದ್ಧಾರ್ಥ, ನೇಹಾಳಿಗೆ ಸೌಮ್ಯವಾಗಿ, ಇದು ನಿನ್ನನ್ನು ಸುರಕ್ಷಿತವಾಗಿಡುತ್ತದೆ ಎಂದು ನಿನಗೆ ಅನಿಸುತ್ತಿದೆಯೇ ನೇಹಾ? ನೇಹಾ ತಲೆ ಅಲ್ಲಾಡಿಸುತ್ತಾಳೆ. ಹೌದು, ಗುರೂಜಿ ತುಂಬಾ ಜ್ಞಾನವಂತರು. ಅವರಿಗೆ ಎಲ್ಲವೂ ಗೊತ್ತು. ಸಿದ್ಧಾರ್ಥನ ಮುಖದಲ್ಲಿ ಸ್ವಲ್ಪ ಗಾಢವಾದ ಭಾವನೆ ಮೂಡುತ್ತದೆ. ಪರದೆ ಮಸುಕು. ದೃಶ್ಯ 4 ಸೀನ್ 4. ಆಂತರಿಕ ಗುರೂಜಿಯ ಆಶ್ರಮ. ಹಗಲು. ಗುರೂಜೀಸ್ ಆಶ್ರಮ್ ಡೇ. ಕೆಲವು ದಿನಗಳ ನಂತರ ಶರ್ಮಾ ಕುಟುಂಬ ಶಾಂತಿ ಅತ್ತೆ ಮತ್ತು ರಾಜ್ ಮಾವನೊಂದಿಗೆ ಗುರೂಜಿಯ ಆಶ್ರಮದಲ್ಲಿದ್ದಾರೆ. ಇದು ಭವ್ಯವಾದ ಐಷಾರಾಮಿ ಕಟ್ಟಡ. ಚಿನ್ನದ ಲೇಪನದ ವಿಗ್ರಹಗಳು, ರೇಷ್ಮೆಯ ಪರದೆಗಳು ಮತ್ತು ವಿಲಕ್ಷಣ ಸುಗಂಧ ದ್ರವ್ಯಗಳ ಸುವಾಸನೆಯಿಂದ ತುಂಬಿದೆ. ಗುರೂಜಿ ಹರಿಯುವ ನಿಲುವಂಗಿ ಮತ್ತು ಸಂಮೋಹನಗೊಳಿಸುವ ನೋಟವನ್ನು ಹೊಂದಿರುವ ಆಕರ್ಷಕ ವ್ಯಕ್ತಿ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾನೆ. ಅವನು ಸವಿನುಡಿಗಳಿಂದ ಮಾತನಾಡುತ್ತಾನೆ, ಆದರೆ ಅವನ ಮಾತುಗಳು ಸೂಕ್ಷ್ಮ ಬೆದರಿಕೆಗಳು ಮತ್ತು ಅಂತಿಮ ಮೋಕ್ಷದ ಭರವಸೆಗಳಿಂದ ಕೂಡಿವೆ. ಗುರೂಜಿ ಶಾಂತವಾಗಿ ನಗುತ್ತಾ, ಮತ್ತು ಆಕಾಶಕಾಯಗಳು ಸಂಯೋಗಿಸಿದಂತೆ ನಿಮ್ಮ ಆತ್ಮಗಳು ಕೂಡ ದೈವಿಕ ಪಥದೊಂದಿಗೆ ಸಂಯೋಗಿಸಬೇಕು. ಆದರೆ ಈ ಮಾರ್ಗವು ಅಡೆತಡೆಗಳಿಂದ ತುಂಬಿದೆ. ನಕಾರಾತ್ಮಕ ಶಕ್ತಿಗಳು, ಐಹಿಕ ಆಸೆಗಳು, ಅವು ನಿಮ್ಮನ್ನು ನಿಜವಾದ ಜ್ಞಾನೋದಯದಿಂದ ದೂರ ಎಳೆಯುತ್ತವೆ. ಕೇವಲ ನಿಜವಾದ ಭಕ್ತಿ ಮತ್ತು ನಾನು ಒದಗಿಸುವ ಶುದ್ಧೀಕರಣದ ವಿಧಿಗಳ ಮೂಲಕ ಮಾತ್ರ ನಿಮ್ಮ ಆತ್ಮವನ್ನು ಶುದ್ಧೀಕರಿಸಲು ಸಾಧ್ಯ. ಅವನು ದುಬಾರಿ, ಪವಿತ್ರ ತೈಲಗಳು, ಪಡಿಸುವ ಸ್ಫಟಿಕಗಳು ಮತ್ತು ರಕ್ಷಣಾ ತಾಯತ ಗಳಿಂದ ತುಂಬಿದ ಮೇಜಿನ ಕಡೆಗೆ ಕೈಸನ್ನೆ ಮಾಡುತ್ತಾನೆ. ಜನರು ಅವುಗಳನ್ನು ಖರೀದಿಸಲು ಸಾಲಿನಲ್ಲಿ ನಿಂತಿದ್ದಾರೆ, ದೊಡ್ಡ ಮೊತ್ತವನ್ನು ಖರ್ಚು ಮಾಡುತ್ತಿದ್ದಾರೆ. ದಿಶಾ ಸಾಲಿನ ಮುಂಭಾಗದಲ್ಲಿದ್ದಾಳೆ, ಉತ್ಸಾಹದಿಂದ ದೊಡ್ಡ ಸ್ಫಟಿಕವನ್ನು ಖರೀದಿಸುತ್ತಾಳೆ. ದಿಶಾ, ಗುರೂಜಿಗೆ, ನನ್ನ ಮಗಳು ಪ್ರಿಯಾ, ಅವಳು ನಮ್ಮ ಮಾರ್ಗದ ಬಗ್ಗೆ ಸ್ವಲ್ಪ ಸಂದೇಹ ವ್ಯಕ್ತಪಡಿಸುತ್ತಿದ್ದಾಳೆ. ಗುರೂಜಿ, ಅವನ ನಗು ಅಚಲವಾಗಿದೆ, ಆದರೆ ಅವನ ಕಣ್ಣುಗಳು ಹೊಳೆಯುತ್ತವೆ. ಸಂದೇಹಗಳು ಕತ್ತಲೆಯ ಬೀಜಗಳು. ನನ್ನ ಮಗು ಮನಸ್ಸನ್ನು ನಿಯಂತ್ರಿಸದೆ ಬಿಟ್ಟರೆ ಅದು ದಾರಿ ತಪ್ಪಿಸಬಹುದು. ಅವಳಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಬೇಕು. ನಮ್ಮ ಸತ್ಯದಲ್ಲಿ ಆಳವಾದ ನಿಮಗ್ನತೆ ಬೇಕು. ಬಹುಶಃ ಒಂದು ವಿಶೇಷ ಶಿಬಿರ, ರಿಟ್ರೀಟ್, ಒಂದು ಆಧ್ಯಾತ್ಮಿಕ ಜಾಗೃತಿ ಕಾರ್ಯಾಗಾರ. ಅವನು ದಿಶಾಳ ಕಡೆಗೆ ನಿರ್ದಿಷ್ಟವಾಗಿ ನೋಡುತ್ತಾನೆ, ದೊಡ್ಡ ವೆಚ್ಚವನ್ನು ಸೂಚಿಸುತ್ತಾ. ದಿಶಾ ತಲೆ ಅಲ್ಲಾಡಿಸಿ ಈಗಾಗಲೇ ತನ್ನ ಕೈಚೀಲವನ್ನು ತಲುಪುತ್ತಾಳೆ. ಅನಿವಾರ್ಯವಾಗಿ ಅವರೊಂದಿಗೆ ಬಂದಿರುವ ಸಿದ್ಧಾರ್ಥ ಹಿಂದಿನಿಂದ ಗಮನಿಸುತ್ತಿದ್ದಾನೆ. ಗುರೂಜಿ ಜನರ ಭಯವನ್ನು ಹೇಗೆ ಬಳಸಿಕೊಂಡು ಅವರ ಭಾವನೆಗಳನ್ನು ಸೂಕ್ಷ್ಮವಾಗಿ ನಿರ್ವಹಿಸುತ್ತಾನೆ ಎಂಬುದನ್ನು ಅವನು ಗಮನಿಸುತ್ತಾನೆ. ಪರದೆ ಮಸುಕು. ದೃಶ್ಯ 5 ಸೀನ್ 5. ಆಂತರಿಕ ಶರ್ಮಾ ಮನೆ ಕೋಣೆ. ರಾತ್ರಿ. ಶರ್ಮಾ ಹೌಸ್ ಲಿವಿಂಗ್ ರೂಮ್ ನೈಟ್. ಸಿದ್ಧಾರ್ಥ ದಿಶಾ ಮತ್ತು ರವಿಯೊಂದಿಗೆ ಮಾತನಾಡುತ್ತಾನೆ. ಪ್ರಿಯಾ ಮತ್ತು ನೇಹಾ ಬಾಗಿಲಿನಲ್ಲಿ ನಿಂತು ಕೇಳುತ್ತಿದ್ದಾರೆ. ಸಿದ್ಧಾರ್ಥ, ಆಂಟಿ ಅಂಕಲ್, ನಾನು ಗುರೂಜಿ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಬೇಕು. ದಿಶಾ ಕೋಪದಿಂದ, ನಿನ್ನ ಧೈರ್ಯವೇನು? ಸಿದ್ಧಾರ್ಥ, ಅವನು ದೇವರ ಮನುಷ್ಯ. ರವಿ, ಸಿದ್ಧಾರ್ಥ, ನಿನಗೆ ಅರ್ಥವಾಗುತ್ತಿಲ್ಲ. ಅವನು ನಮಗೆ ಶಾಂತಿಯನ್ನು ತಂದಿದ್ದಾನೆ. ಸಿದ್ಧಾರ್ಥ ಶಾಂತವಾಗಿ, ಎಷ್ಟರ ಮಟ್ಟಿಗೆ ಶಾಂತಿ? ನೀವು ಈ ಆಚರಣೆಗಳು, ಈ ತಾಯತಗಳಿಗಾಗಿ ಅದೃಷ್ಟವನ್ನು ಖರ್ಚು ಮಾಡಿದ್ದೀರಿ. ನಿಮ್ಮ ವ್ಯಾಪಾರ ಕಷ್ಟದಲ್ಲಿದೆ ಮತ್ತು ನೀವು ಜ್ಞಾನೋದಯದ ಭರವಸೆ ನೀಡುವ, ಆದರೆ ಭಯ ಮತ್ತು ಅವಲಂಬನೆಯನ್ನು ಮಾತ್ರ ನೀಡುವ ದುಬಾರಿ,
ರಿಟ್ರೀಟ್ಗೆ ಪ್ರಿಯಾಳನ್ನು ಕಳುಹಿಸಲು ಯೋಚಿಸುತ್ತಿದ್ದೀರಿ. ದಿಶಾ ಧ್ವನಿ ಏರಿಸುತ್ತಾ, ಅವನು ಭವಿಷ್ಯ ಹೇಳುತ್ತಾನೆ, ಅವನಿಗೆ ರಹಸ್ಯಗಳು ಗೊತ್ತು. ಸಿದ್ಧಾರ್ಥ, ರಹಸ್ಯವುಳ್ಳ ವ್ಯವಹಾರವು ಮಿಸ್ಟರಿ ಮಂಗರಿಂಗ್ ಮಾನವನ ಮೆದುಳನ್ನು ದುರ್ಬಲಗೊಳಿಸುತ್ತದೆ. ಇದು ಯೋಗವನ್ನು ಶ್ರೇಷ್ಠ ವಿಜ್ಞಾನಗಳಲ್ಲಿ ಒಂದನ್ನು ಬಹುತೇಕ ನಾಶಪಡಿಸಿದೆ. ಆಂಟಿ, ಈ ರಹಸ್ಯಗಳು, ಈ ನಿಗೂಢತೆಗಳು ಕೇವಲ ಕುತಂತ್ರದ ಸಾಧನಗಳು. ಅವು ನಿಮ್ಮನ್ನು ನೀವೇ ಯೋಚಿಸದಂತೆ ತಡೆಯುತ್ತವೆ. ನಿಜವಾದ ಆಧ್ಯಾತ್ಮಿಕತೆ, ಪ್ರಾಚೀನ ಯೋಗ, ಅದು ಶಕ್ತಿ, ವಿವೇಚನೆ, ಸ್ವಯಂ ಶೋಧನೆಯ ಬಗ್ಗೆ ನಿಮ್ಮ ಆತಂಕಗಳಿಂದ ಲಾಭ ಪಡೆಯುವವನಿಗೆ ಕುರುಡು ವಿಧೇಯತೆ ತೋರಿಸುವುದರ ಬಗ್ಗೆ ಅಲ್ಲ. ರವಿ, ಆದರೆ ಅವನು ನಿಜವಲ್ಲದಿದ್ದರೆ ಹಾಗಾದರೆ ನಮಗೆ ಬಂದಿರುವ ಎಲ್ಲ ಸಮಸ್ಯೆಗಳ ಬಗ್ಗೆ ಏನು? ಕೆಟ್ಟ ಅದೃಷ್ಟದ ಬಗ್ಗೆ. ಸಿದ್ಧಾರ್ಥ ಕೆಳಗೆ ಕುಳಿತು ಅವರನ್ನು ತನ್ನೊಂದಿಗೆ ಸೇರಿಕೊಳ್ಳಲು ಕೈಸನ್ನೆ ಮಾಡುತ್ತಾನೆ. ಜೀವನದಲ್ಲಿ ಸವಾಲುಗಳಿವೆ ಅಂಕಲ್, ಅದು ಸಾರ್ವತ್ರಿಕ ಸತ್ಯ. ಕೆಟ್ಟ ಗ್ರಹಗಳ ಜೋಡಣೆ ಅಥವಾ ದೃಷ್ಟಿ ಎಂದು ದೂಷಿಸುವುದು ಸುಲಭವಾದ ದಾರಿಯಾದರೆ ಇದು ನಿಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡುತ್ತದೆ. ಇದು ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಧರ್ಮದಲ್ಲಿ ಇತರ ಎಲ್ಲ ವಿಷಯಗಳಂತೆ ನಿಮ್ಮನ್ನು ದುರ್ಬಲಗೊಳಿಸುವ ಎಲ್ಲವನ್ನೂ ತ್ಯಜಿಸಿ ಅದರೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಬೇಡಿ. ಈ ನಿಗೂಢತೆ ನಿಮಗೆ ಏನನ್ನು ತಂದಿದೆ? ಕೇವಲ ಭಯ ಮತ್ತು ಹಗುರವಾದ ಪರ್ಸ್. ದಿಶಾ ತೋರುತ್ತಾಳೆ, ಅವಳ ಕಣ್ಣುಗಳಲ್ಲಿ ಸಂಶಯದ ಸಣ್ಣ ಕಿಡಿ. ಆದರೆ ಆ ಸೂಚನೆಗಳು. ಸಿದ್ಧಾರ್ಥ ಒಣಗಿದ ಗಿಡವೊಂದನ್ನು ಎತ್ತಿಕೊಂಡು, ಈ ಗಿಡ ಆಂಟಿ, ಜ್ಯೋತಿಷಿ ಇದಕ್ಕೆ ಆಶೀರ್ವಾದ ಮಾಡಿದರೆ ಅಥವಾ ಇದಕ್ಕೆ ನೀರು ಮತ್ತು ಸೂರ್ಯನ ಬೆಳಕು ಬೇಕಾಗಿತ್ತೇ? ನಾವು ಆಗಾಗ್ಗೆ ನೈಸರ್ಗಿಕ ಘಟನೆಗಳನ್ನು ಅತೀಂದ್ರಿಯ ಕಾರಣಗಳಿಗೆ ಆರೋಪಿಸುತ್ತೇವೆ, ಏಕೆಂದರೆ ಅದು ವಾಸ್ತವವನ್ನು ಎದುರಿಸುವುದಕ್ಕಿಂತ, ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕಿಂತ ಸುಲಭ. ಪ್ರಿಯಾ ಕೋಣೆಗೆ ಕಾಲಿಡುತ್ತಾ, ಅವರು ಹೇಳುತ್ತಿರುವುದು ಸರಿಯಪ್ಪ. ನಮ್ಮ ವ್ಯಾಪಾರ ನಿಧಾನವಾಗಿರುವುದು ಶಾಪದಿಂದ ಅಲ್ಲ. ನಾವು ಹೊಸ ಮಾರುಕಟ್ಟೆಗಳಿಗೆ ಹೊಂದಿಕೊಳ್ಳದಿರುವುದರಿಂದ ಮತ್ತು ನಮ್ಮ ಸಮಯ ಮತ್ತು ಹಣವನ್ನೆಲ್ಲ ನಮ್ಮ ಮೇಲೆ ಹೂಡಿಕೆ ಮಾಡುವ ಬದಲು ಈ ವಿಷಯಗಳ ಮೇಲೆ ಖರ್ಚು ಮಾಡುತ್ತಿರುವುದರಿಂದ. ಗಮನವಿಟ್ಟು ಕೇಳುತ್ತಿದ್ದ ನೇಹಾ ತನ್ನ ಹೆತ್ತವರನ್ನು, ಸಿದ್ಧಾರ್ಥನನ್ನು ನೋಡುತ್ತಾಳೆ. ನಂತರ ತನ್ನ ಮಣಿಕಟ್ಟಿನ ಮೇಲಿನ ದಾರವನ್ನು ನೋಡುತ್ತಾಳೆ. ದಿಶಾ ಕಣ್ಣೀರು ತುಂಬಿ, ಆದರೆ ನೇಹಾಳ ಕೆಟ್ಟ ಕನಸುಗಳ ಬಗ್ಗೆ ಏನು? ಸಿದ್ಧಾರ್ಥ ನೇಹಾಳನ್ನು ನಿಜವಾದ ಕಾಳಜಿಯಿಂದ ನೋಡುತ್ತಾನೆ. ನೇಹಾ, ನೀನು ನಿನ್ನ ಕನಸುಗಳ ಬಗ್ಗೆ ಮಾತನಾಡಲು ಪ್ರಯತ್ನಿಸಿದ್ದೀಯಾ? ಬಹುಶಃ ನಿನ್ನನ್ನು ಕಾಡುತ್ತಿರುವ ವಿಷಯ ಯಾವುದಾದರೂ ಇರಬಹುದು. ಒಂದು ದಾರ ಭಯವನ್ನು ಪರಿಹರಿಸಲು ಸಾಧ್ಯವಿಲ್ಲ. ಅದನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಎದುರಿಸುವುದು ಪರಿಹರಿಸುತ್ತದೆ. ಧರ್ಮದಲ್ಲಿ ಯಾವುದೇ ರಹಸ್ಯವಿಲ್ಲ. ನಿಜವಾದ ಪರಿಹಾರಗಳು ನಮ್ಮೊಳಗಿಂದ ಬರುತ್ತವೆ, ನಮ್ಮನ್ನು ನಾವು ಅರ್ಥಮಾಡಿಕೊಳ್ಳುವುದರಿಂದ ಬರುತ್ತವೆ, ಮಾಂತ್ರಿಕ ವಸ್ತುಗಳು ಅಥವಾ ರಹಸ್ಯ ವಿಧಿಗಳಿಂದ ಅಲ್ಲ. ದಿಶಾ ಮತ್ತು ರವಿ ಪರಸ್ಪರ ನೋಡುತ್ತಾರೆ. ಅಂತಿಮವಾಗಿ ಸಂದೇಹದ ಬೀಜ ಮೊಳಕೆಯೊಡೆಯುತ್ತದೆ. ಪರದೆ ಮಸುಕು. ದೃಶ್ಯ 6 ಸೀನ್ 6. ಆಂತರಿಕ ಆಶ್ರಮ ಕಚೇರಿ. ಹಗಲು. ಈಂಟ್ ಆಶ್ರಮ್ ಆಫೀಸ್ ಡೇ. ಸಿದ್ಧಾರ್ಥ ರಾಜ್ ಮಾವನೊಂದಿಗೆ. ಅವರು ಸಿದ್ಧಾರ್ಥನನ್ನು ಬೆಂಬಲಿಸಲು ನಿರ್ಧರಿಸಿದ್ದಾರೆ. ಗುರೂಜಿಯನ್ನು ಅವನ ಐಷಾರಾಮಿ ಕಚೇರಿಯಲ್ಲಿ ಎದುರಿಸುತ್ತಾನೆ. ಗುರೂಜಿಯ ಸುತ್ತ ಅವನ ಸಹಾಯಕರು ಇದ್ದಾರೆ. ಗುರೂಜಿ. ಅವನ ಶಾಂತ ಮುಖವಾಡ ಒಡೆಯುತ್ತದೆ. ನೀನು ನನ್ನ ದೈವಿಕ ಅಧಿಕಾರವನ್ನು ಪ್ರಶ್ನಿಸಲು ಧೈರ್ಯ ಮಾಡುತ್ತೀಯಾ? ಇದು ಧರ್ಮದ್ರೋಹ. ಸಿದ್ಧಾರ್ಥ ದೃಢವಾಗಿ ನಿಂತು, ನಾನು ನಿಮ್ಮ ವಿಧಾನಗಳನ್ನು ಪ್ರಶ್ನಿಸುತ್ತಿದ್ದೇನೆ ಗುರೂಜಿ. ನೀವು ಭಯದಿಂದ ಜನರನ್ನು ಶೋಷಿಸುತ್ತೀರಿ, ದುರ್ಬಲತೆಯನ್ನು ಬಳಸಿಕೊಳ್ಳುತ್ತೀರಿ ಮತ್ತು ನಿಜವಾದ ತಿಳುವಳಿಕೆಯ ಬದಲಿಗೆ ರಹಸ್ಯಗಳನ್ನು ನೀಡುತ್ತೀರಿ. ರಹಸ್ಯವನ್ನು ಬಯಸುವಿಕೆ ಮತ್ತು ಮೂಢನಂಬಿಕೆ ಯಾವಾಗಲೂ ದುರ್ಬಲತೆಯ ಚಿಹ್ನೆಗಳು.
ಇವು ಯಾವಾಗಲೂ ಅವನತಿ ಮತ್ತು ಸಾವಿನ ಚಿಹ್ನೆಗಳು. ಆದ್ದರಿಂದ ಅವುಗಳ ಬಗ್ಗೆ ಎಚ್ಚರವಿರಲಿ, ಬಲಶಾಲಿಯಾಗಿರಿ ಮತ್ತು ನಿಮ್ಮದೇ ಕಾಲ ಮೇಲೆ ನಿಲ್ಲಿರಿ. ಗುರೂಜಿ ನಗುತ್ತಾನೆ, ಒಂದು ತಣ್ಣನೆಯ ಹಾಸ್ಯವಿಲ್ಲದ ನಗು. ಈ ಸಾಮಾನ್ಯ ಜನರು ಅವರಿಗೆ ಮಾರ್ಗದರ್ಶನ ಬೇಕು, ನಂಬಲು ಏನಾದರೂ ಬೇಕು. ಸಿದ್ಧಾರ್ಥ ಅವರಿಗೆ ಶಕ್ತಿ ಬೇಕು, ಅವಲಂಬನೆ ಅಲ್ಲ. ಅವರಿಗೆ ವಿವೇಚನೆ ಬೇಕು, ಭಯ ಅಲ್ಲ. ಭಾರತದ ನಿಜವಾದ ಋಷಿಮುನಿಗಳು ತಮ್ಮ ಸತ್ಯಗಳನ್ನು ಹರಡಲು ರಹಸ್ಯ ಸಂಘಗಳಲ್ಲಿ ಅಡಗಿರಲಿಲ್ಲ ಅಥವಾ ಕೈಚಳಕದ ತಂತ್ರಗಳನ್ನು ಪ್ರದರ್ಶಿಸಲಿಲ್ಲ. ಅವರು ಅವುಗಳನ್ನು ಪ್ರಜ್ವಲಿಸುವ ಹಗಲು ಬೆಳಕಿನಲ್ಲಿ ಎಲ್ಲರಿಗೂ ಲಭ್ಯವಾಗುವಂತೆ ಬೋಧಿಸಿದರು. ರಾಜ್ ಮಾವ ಧ್ವನಿ ಕಂಡುಕೊಂಡು, ನನ್ನ ಸಹೋದರಿ ದಿಶಾ ನಿಮ್ಮ ಮಾರ್ಗದರ್ಶನದಿಂದಾಗಿ ಈಗಾಗಲೇ ಬಹಳಷ್ಟು ಕಳೆದುಕೊಂಡಿದ್ದಾಳೆ. ಗುರೂಜಿ ಏರುತ್ತಾ ಅವನ ಮುಖ ಈಗ ಅಸಹ್ಯಕರವಾಗಿದೆ. ನೀವು ವಿಷಾದಿಸುವಿರಿ, ದೈವಿಕ ಶಕ್ತಿಗಳು ವಿರೋಧಿಸುವವರೊಂದಿಗೆ ದಯೆ ತೋರಿಸುವುದಿಲ್ಲ. ಸಿದ್ಧಾರ್ಥ ವಿಚಲಿತನಾಗದೆ, ನಾನು ನಿಮ್ಮ ಕಾಸ್ಮಿಕ್ ಶಕ್ತಿಗಳಿಗೆ ಹೆದರುವುದಿಲ್ಲ ಗುರೂಜಿ. ನಾನು ವಿವೇಚನೆ, ತಿಳುವಳಿಕೆ ಮತ್ತು ಮಾನವ ಮನಸ್ಸಿನ ಶಕ್ತಿಯಲ್ಲಿ ನಂಬಿಕೆ ಇಡುತ್ತೇನೆ. ಎಲ್ಲಾ ರಹಸ್ಯದಿಂದ ದೂರವಿರಿ. ಧರ್ಮದಲ್ಲಿ ಯಾವುದೇ ರಹಸ್ಯವಿಲ್ಲ. ಸಿದ್ಧಾರ್ಥ ಮತ್ತು ರಾಜ್ ಮಾವ ಹೊರಡುವಾಗ ಗುರೂಜಿ ಕೋಪದಿಂದ ನೋಡುತ್ತಾನೆ. ಅವನ ದೈವಿಕ ಸಂಯಮ ಸಂಪೂರ್ಣವಾಗಿ ಮುರಿದು ಹೋಗಿದೆ. ಪರದೆ ಮಸುಕು. ದೃಶ್ಯ 7 ಸೀನ್ 7. ಆಂತರಿಕ ಶರ್ಮಾ ಮನೆ ಕೋಣೆ ಹಗಲು. ಇನ್ ಶರ್ಮಾ ಹೌಸ್ ಲಿವಿಂಗ್ ರೂಮ್ ಡೇ. ಕೆಲವು ತಿಂಗಳುಗಳ ನಂತರ ಮನೆ ಲಘುವಾಗಿ ಸ್ವಚ್ಛವಾಗಿ ಕಾಣುತ್ತದೆ. ತಾಯತಗಳು ಮತ್ತು ವಿಗ್ರಹಗಳು ಹೋಗಿವೆ, ಅವುಗಳ ಬದಲಿಗೆ ಸರಳವಾದ ಅಭಿರುಚಿಯ ಅಲಂಕಾರಗಳಿವೆ. ಮಲ್ಲಿಗೆ ಗಿಡ ಸಮೃದ್ಧವಾಗಿ ಬೆಳೆದಿದೆ. ದಿಶಾ ಹಣಕಾಸು ಯೋಜನೆಯ ಕುರಿತು ಪುಸ್ತಕ ಓದುತ್ತಿದ್ದಾಳೆ. ರವಿ ಫೋನಿನಲ್ಲಿ ತನ್ನ ವ್ಯಾಪಾರಕ್ಕಾಗಿ ಹೊಸ ತಂತ್ರಗಳನ್ನು ಚರ್ಚಿಸುತ್ತಿದ್ದಾನೆ. ಪ್ರಿಯಾ ಓದುತ್ತಿದ್ದಾಳೆ ಮತ್ತು ನೇಹಾ ಚಿತ್ರ ಬಿಡಿಸುತ್ತಿದ್ದಾಳೆ. ಮೊದಲಿಗಿಂತ ಹೆಚ್ಚು ಶಾಂತವಾಗಿ ಕಾಣುತ್ತಿದ್ದಾಳೆ. ದಿಶಾ ತಲೆ ಎತ್ತಿ ಸಣ್ಣ ನಗು. ಸಿದ್ಧಾರ್ಥ ಹೇಳಿದ್ದು ಸರಿಯಾಗಿತ್ತು. ನಮ್ಮ ಸಮಸ್ಯೆಗಳು ಶಾಪಗಳಾಗಿರಲಿಲ್ಲ, ಅವು ಕೇವಲ ಸಮಸ್ಯೆಗಳಾಗಿದ್ದವು. ನಾವು ಮಾಂತ್ರಿಕ ಪರಿಹಾರಗಳನ್ನು ಹುಡುಕುವುದರಲ್ಲಿ ತುಂಬಾ ಬ್ಯುಸಿಯಾಗಿದ್ದೆವು, ನಿಜವಾದ ಪರಿಹಾರಗಳನ್ನು ನೋಡಲೇ ಇಲ್ಲ. ರವಿ ತಲೆ ಅಲ್ಲಾಡಿಸುತ್ತಾನೆ. ನನ್ನ ವ್ಯಾಪಾರ ಸುಧಾರಿಸುತ್ತಿದೆ. ನಾವು ಹೊಸ ಉಪಕರಣಗಳಲ್ಲಿ ಹೂಡಿಕೆ ಮಾಡಿದ್ದೇವೆ, ಹೊಸ ಮಾರ್ಕೆಟಿಂಗ್ ಪ್ರಯತ್ನಿಸಿದೆವು. ಕಷ್ಟಪಟ್ಟು ಕೆಲಸ ಮಾಡುವುದು ಮೂಢನಂಬಿಕೆ ಅಲ್ಲ. ನೇಹಾ ಬಂದು ದಿಶಾಳಿಗೆ ತನ್ನ ರಂಗುರಂಗಿನ ಉದ್ಯಾನದ ಚಿತ್ರವನ್ನು ತೋರಿಸುತ್ತಾಳೆ. ನೇಹಾ, ನನಗೆ ಇನ್ನು ಕೆಟ್ಟ ಕನಸುಗಳು ಬೀಳುವುದಿಲ್ಲ ಅಮ್ಮ. ನನ್ನನ್ನು ಕಾಡಿಸುವ ವಿಷಯಗಳ ಬಗ್ಗೆ ನಾನು ಪ್ರಿಯಾ ಜೊತೆ ಮಾತನಾಡುತ್ತೇನೆ ಮತ್ತು ಹೆಚ್ಚು ಪುಸ್ತಕಗಳನ್ನು ಓದುತ್ತೇನೆ. ಪ್ರಿಯಾ ಹೆಮ್ಮೆಯಿಂದ, ಅಂಕಲ್ ಸಿದ್ಧಾರ್ಥ ನನ್ನ ಸ್ಕಾಲರ್ಶಿಪ್ ಅರ್ಜಿಗೆ ಸಹಾಯ ಮಾಡಿದರು. ನನಗೆ ಒಳ್ಳೆಯ ವಿಶ್ವವಿದ್ಯಾಲಯದಲ್ಲಿ ಸೀಟ್ ಸಿಕ್ಕಿದೆ. ಸಿದ್ಧಾರ್ಥ ಒಂದು ಸಣ್ಣ ಉಡುಗೊರೆಯನ್ನು ಹಿಡಿದು ಒಳಗೆ ಬರುತ್ತಾನೆ. ಅವನು ಬದಲಾದ ಕುಟುಂಬವನ್ನು ನೋಡುತ್ತಾನೆ. ಅವನ ಮುಖದ ಮೇಲೆ ಬೆಚ್ಚಗಿನ ನಗು. ಸಿದ್ಧಾರ್ಥ ದಿಶಾಳನ್ನು ನೋಡಿ, ಹೇಗಿದ್ದೀಯಾ ಆಂಟಿ? ದಿಶಾ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಸಿದ್ಧಾರ್ಥ, ನೀನು ನಮ್ಮನ್ನು ಉಳಿಸಿದೆ. ನಮ್ಮಿಂದಲೇ ನಾವು ನಿಗೂಢತೆ ಎಲ್ಲಿ ಎಷ್ಟು ಕಳೆದು ಹೋಗಿದ್ದೆವು ಎಂದರೆ ಬದುಕಲು ಮರೆತಿದ್ದೆವು. ಸಿದ್ಧಾರ್ಥ ಅವನ ಕಣ್ಣುಗಳು ಹೊಳೆಯುತ್ತವೆ. ಜೀವನದಲ್ಲಿ ಉತ್ತಮ ಮಾರ್ಗದರ್ಶಿ ಶಕ್ತಿ. ನಿಮ್ಮ ಶಕ್ತಿಯನ್ನು ನೀವು ಕಂಡುಕೊಂಡಿದ್ದೀರಿ ಆಂಟಿ. ನೀವು ಭಯಕ್ಕಿಂತ ವಿವೇಚನೆಯನ್ನು ಆರಿಸಿಕೊಂಡಿದ್ದೀರಿ. ಅವನು ದಿಶಾಳಿಗೆ ಒಂದು ಸಣ್ಣ ಸುಂದರವಾಗಿ ಬಂಧಿಸಿದ ತಾತ್ವಿಕ ಪಠ್ಯದ ಪ್ರತಿಯನ್ನು ಕೊಡುತ್ತಾನೆ. ದಿಶಾ ಶೀರ್ಷಿಕೆಯನ್ನು ಓದುತ್ತಾಳೆ. ಮನಸ್ಸಿನ ಶಕ್ತಿ, ದ ಪವರ್ ಆಫ್ ದ ಮೈಂಡ್. ಸಿದ್ಧಾರ್ಥ ಸೌಮ್ಯವಾಗಿ,
ಪಾಶ್ಚಾತ್ಯದಲ್ಲಿ ಮನಸ್ಸಿನ ಶಕ್ತಿಗಳನ್ನು, ವಿಶೇಷವಾಗಿ ಅಸಾಮಾನ್ಯ ಶಕ್ತಿಗಳನ್ನು ಮಾಟಮಂತ್ರ ಮತ್ತು ಅತೀಂದ್ರಿಯತೆಯೊಂದಿಗೆ ಗೊಂದಲಗೊಳಿಸಲಾಗುತ್ತದೆ. ಉನ್ನತ ಮನೋವಿಜ್ಞಾನದ ಅಧ್ಯಯನವು ಕೇವಲ ಹಿಂದೂ ಫಕೀರರ ಕೆಲವು ರಹಸ್ಯ ಬೇಟೆಗಾರರಿಂದ ಹೇಳಲಾಗುವ ಅತೀಂದ್ರಿಯ ವಿದ್ಯಮಾನಗಳೊಂದಿಗೆ ಗುರುತಿಸಲ್ಪಟ್ಟಿರುವುದರಿಂದ ಕುಂಠಿತವಾಗಿದೆ. ಆದರೆ ನಿಜವಾದ ಶಕ್ತಿ ದಿಶಾ ಮಾಂತ್ರಿಕತೆಯಲ್ಲಿಲ್ಲ. ಅದು ನಿಮ್ಮನ್ನು ನೀವು ಅರ್ಥಮಾಡಿಕೊಳ್ಳುವುದರಲ್ಲಿ, ತರ್ಕದಲ್ಲಿ ನಿಮ್ಮದೇ ಆದ ವಿವೇಚನೆಯನ್ನು ಅನ್ವಯಿಸುವುದರಲ್ಲಿ ಇದೆ. ಇದು ರಹಸ್ಯವಲ್ಲ, ಅದನ್ನು ಕಂಡುಕೊಳ್ಳಲು ಎಲ್ಲರಿಗೂ ಮುಕ್ತವಾಗಿದೆ. ದಿಶಾ ಪುಸ್ತಕವನ್ನು ನೋಡುತ್ತಾಳೆ, ನಂತರ ತನ್ನ ಕುಟುಂಬವನ್ನು ನೋಡುತ್ತಾಳೆ. ಶಾಂತಿ ಮತ್ತು ಸಬಲೀಕರಣದ ಭಾವನೆ ಅಂತಿಮವಾಗಿ ಅವಳ ಮುಖದ ಮೇಲೆ ನೆಲೆಗೊಳ್ಳುತ್ತದೆ. ಕುಟುಂಬವು ಈಗ ಮೂಢನಂಬಿಕೆಯ ಸರಪಳಿಗಳಿಂದ ಮುಕ್ತವಾಗಿ ವಿವೇಚನೆ ಮತ್ತು ಆಂತರಿಕ ಶಕ್ತಿಯಿಂದ ಮಾರ್ಗದರ್ಶಿಸಲ್ಪಟ್ಟು ತಮ್ಮದೇ ಕಾಲ ಮೇಲೆ ನಿಲ್ಲುತ್ತದೆ. ಪರದೆ ಕಪ್ಪಾಗುತ್ತದೆ.